ಅಶ್ವಿನಿ ಅಂತ ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯ ಯುವ ಘಟಕ ರಾಜ್ಯಾಧ್ಯಕ್ಷರು ಅಶ್ವಿನಿ ಪಿ ಟಗರು ಅಂತ ಹೇಳ್ಬಿಟ್ಟು ಇವತ್ತು 7ನೇ ತಾರೀಕು ಮಂಗಳವಾರ ಪಾದಯಾತ್ರೆ ಮಾಡ್ಕೊಂಡಿದ್ದಾರೆ ಶುದ್ಧೀಕರಣ ನೀರ್ದು ಆ ಪಾದಯಾತ್ರೆಗೆ ನಮ್ಮ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ನಾವು ಅವ್ರಿಗೆ ಹರೀಶ್ ರೆಡ್ಡಿ ಅವ್ರ ಸರ್ ಅವ್ರ ಜೊತೆಯಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದೀವಿ ಅದನ್ನ ಯಶಸ್ವಿಗೊಳಿಸ್ತೀವಿ. ವಿಷಯ ಇಷ್ಟೇ, ಏನು ಶುದ್ಧೀಕರಣ ಅಂತ ಹೇಳ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ಕೇಳ್ತಾನೆ ಇದೀವಿ, ಯಾವುದೇ ರೀತಿ ಶುದ್ಧೀಕರಣ ಆಗ್ತಿಲ್ಲ. ಇಲ್ಲಿ ಬರೀ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಕೆಲಸ ಮಾಡ್ತಿಲ್ಲ. ಓಟ್ ಹಾಕ್ಸ್ಕೋಬೇಕಾದ್ರೆ ಮಾತ್ರ ಪ್ರತಿಯೊಬ್ರು ಮನೆಗೂ ಬಂದು ಅಕ್ಕ ಅಣ್ಣ ಅಂತ ಹೇಳಿ ಓಟ್ ಹಾಕ್ಸ್ಕೊಂತಾರೆ ಹೊರತು ಯಾವುದೇ ರೀತಿ ಅಲ್ಲಿ ಕೆಲಸಗಳು ಮಾಡ್ತಿಲ್ಲ. ನಮಗೆ ಫಸ್ಟ್ ಬುದ್ಧಿ ಇಲ್ಲ ಸರ್, ಇಲ್ಲಿ ಓಟ್ ಹಾಕ್ತಿವಿ, ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಇವ್ರೇನೋ ಮಾಡ್ತಾರಂತ ಹೇಳಿ ನಾವು ಬಂದು ಓಟ್ ಹಾಕ್ತಿವಿ. ಬಟ್ ಆದ್ರೆ ಇಲ್ಲಿ ಯಾರು ಕೆಲಸ ಮಾಡ್ತಿಲ್ಲ. ಇನ್ ಮುಂದೆ ಆದ್ರೂ ಯೋಚನೆ ಮಾಡಿ ಓಟ್ ಹಾಕ್ಬೇಕು. ಇಲ್ಲಿ ಏನ್ ಶುದ್ಧೀಕರಣ ನೀರ್ದು ನಾವ್ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ, ಇದು ಇದೇ ರೀತಿ ಇದು ಮುಂದುವರುತ್ತೋ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ. ಎಲ್ಲರಿಗೂ ನಮಸ್ಕಾರ. ಸಾಮ್ರಾಟ್ ಅಶೋಕ್ ಅಂತ ಮಾತಾಡ್ತಾ ಇರೋದು, ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯ ರಾಜ್ಯಾಧ್ಯಕ್ಷರು. ನಮ್ಮ ಸಂಘಟನೆಯ ಸೋಮಶೇಖರ್ ಅವರು, ಸತೀಶ್ ಅವರು ರಾಜ್ಯ ಯುವ ಘಟಕ, ಸತೀಶ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಘಟಕ, ವಿಜಯ್ ಕುಮಾರ್ ಮಠ ಸಂಸ್ಥಾಪಕರು ಗೌರಿಬಿದನೂರು, ಅಶ್ವಿನಿ ಮೇಡಮ್ ಯುವ ಘಟಕ ರಾಜ್ಯಾಧ್ಯಕ್ಷರು ಮಹಿಳಾ, ಕಲೀಂ ಸಾರ್ ಅಂದ್ಬಿಟ್ಟು ಇಲ್ಲೇ ನಮ್ಮ ಆಟೋ ಘಟಕ ಅಧ್ಯಕ್ಷರು. ಒಂದು ಪಾದಯಾತ್ರೆ ಹರೀಶ್ ರೆಡ್ಡಿ ಅವರ ಮುಖಾಂತರ ಒಂದು ಪಾದಯಾತ್ರೆ ಮಾಡಿಕೊಂಡಿದ್ವಿ. ವಿಷಯ ಏನಂದ್ರೆ, ಈಗ ಕಲುಷಿತ ನೀರು ಮತ್ತು ತ್ಯಾಜ್ಯ ನೀರನ್ನು ಕೆರೆಗಳಿಗೆ ಬಿಟ್ಟು ಅದು ಕುಡಿಯೋ ನೀರಿಗೆ ಅಂತರ್ಜಲದಿಂದ ಮಿಕ್ಸ್ ಆಗಿ ಕುಡಿಯೋ ನೀರಿಗೆ ಬಂದು ಜನರ ಆರೋಗ್ಯ ಕೆಡ್ತಾ ಇದೆ. ಆ ನೀರು ನಮಗೆ ಬೇಡ, ಕಲುಷಿತ ನೀರು ಬೇಡ, ಅದನ್ನ ಶುದ್ಧೀಕರಣ ಮಾಡಿ ನೀರು ಕುಡಿ ಅಂತ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದೆ 7ನೇ ತಾರೀಕು. ಆ ಪಾದಯಾತ್ರೆಗೆ ಕರ್ನಾಟಕ ವೀರ ಕನ್ನಡಿಗರ ವೇದಿಕೆ ಎಲ್ಲಾ ಪದಾಧಿಕಾರಿಗಳು ಬೆಂಬಲವಾಗಿ ನಿಂತು ಆ ಪಾದಯಾತ್ರೆನ ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ನಾವು ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ಆ ದಿನ ನಮ್ಮ ಎಲ್ಲಾ ಸಂಘಟನೆಗಾರರು ಒಂದು 200-250 ಜನ ಹರೀಶ್ ರೆಡ್ಡಿ ಅವರು ಮತ್ತೆ ನಮ್ಮ ಸಂಘಟನೆ ಸೇರಿ ಚಿಕ್ಕಬಳ್ಳಾಪುರದಲ್ಲಿ 7ನೇ ತಾರೀಕು ಪಾದಯಾತ್ರೆ ಮಾಡಿಕೊಂಡಿದ್ದೀವಿ. ಅದು ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾನು ವಿಜಯ್ ಕುಮಾರ್ ಅಂತ ಸಂಸ್ಥಾಪಕರು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ವರ್ಷಗಳಿಂದ ನಮಗೆ ಕರ್ನಾಟಕ ವೀರ ಕನ್ನಡಿಗರ ಸೇನೆ ಇಲ್ಲಿ ನೀರಿಗೆ ತುಂಬಾ ತೊಂದರೆ ಇದೆ ಅಂತ ಮೊದಲಿಂದ ನಮ್ಗೆ ಇದು ಬರ್ತಾನೆ ಇದೆ. ಆಮೇಲೆ ಇದು ಶುದ್ಧೀಕರಣ ಮಾಡಿ ನೀರು ಬಿಡ್ತೀವಿ ಅಂತ 3ನೇ ಹಂತದಲ್ಲಿ ಇದು ಮಾಡ್ತಾ ಹೇಳಿದ್ರು. ಆದ್ರೂ ಅದು ಹಂತದಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಅಂತರ್ಜಲದಲ್ಲಿ ವಿಷ ನೀರು ಎಲ್ಲಾರ್ಗು ಇದಾಗಿ ಅಂತರ್ಜಲ ಎಲ್ಲ ಕೆಟ್ಟೋಗಿದೆ. ಆದ್ರೂ ನಾವು ಎಲ್ಲ ಸುಮಾರು ಜನ ನಮ್ಗೆ ಎಲ್ಲ ಹೇಳ್ತಾ ಇದ್ದಾರೆ, ತಮ್ಮ ಬಂಧು ಮಿತ್ರರು, ನಮ್ಮ ಪತ್ರಕರ್ತರು, ನಮ್ಮ ಸ್ನೇಹಿತರು. ಯಾಕಂದ್ರೆ ನಾನು ಡೆಲ್ಲಿ ಕ್ರೈಮ್ ಇದ್ರೊಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬಂಧುಗಳನ್ನು ಸೇರಿ ನಮ್ಗೆ ಹೆಲ್ಪ್ ಮಾಡಬೇಕು. ನಾಳೆ ದಿವಸ 7ನೇ ತಾರೀಕು ನಾವು ಏನು ಪಾದಯಾತ್ರೆ ಮಾಡ್ಕೊಂಡಿದೀವಿ, ಅದಕ್ಕೆ ತಮ್ಮ ಸಹಕಾರ ನಮಗ್ ಬೇಕು. ಈ ಸತೀಶ್ ರೆಡ್ಡಿ ಅವರು, ಹರೀಶ್ ರೆಡ್ಡಿ ಅವ್ರಿಗೂ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಇದೇ ತರ ನಮ್ಮ ಕನ್ನಡ ಏನು ವೇದಿಕೆಗಳಿದಾವೋ ಅವರೆಲ್ಲ ಬಂದು ನಮ್ಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಿರೋದು ಒಂದು ಅವ್ಯವಸ್ಥೆಗೆ ಚಿಕ್ಕಬಳ್ಳಾಪುರದಿಂದೆಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮತ್ತೆ ಎಲ್ಲಾ ಸಂಘಟನೆ ಒಕ್ಕೂಟ, ನಮ್ಮ ಸಂಘಟನೆ ಒಕ್ಕೂಟ ಇದೆ. ಒಕ್ಕೂಟದ ಜೊತೆ ಚರ್ಚೆ ಮಾಡಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಇದೇ ವಿಷಯದಲ್ಲಿ ಹರೀಶ್ ರೆಡ್ಡಿ ಅವರು, ನಾವು, ನಮ್ಮ ಒಕ್ಕೂಟ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಈ ಹೋರಾಟ ಆದ್ಮೇಲೆ ಉಗ್ರ ಹೋರಾಟ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇಟ್ಕೊಂಡು ನೀರು ಬಗ್ಗೆ ನಮ್ಗೆ ಅಷ್ಟೊಂದು ಈ ಕಲುಷಿತ ನೀರು ಬೇಡ. ಅವ್ರು ಹೇಳಿದಂಗೆ ನಾವು ಕೃಷ್ಣಾ ನದಿ ನೀರು ಬೇಕು ಅಂತ ಇಲ್ಲಿ ಪಾದಯಾತ್ರೆ ಮುಗಿಸ್ಕೊಂಡು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಒಕ್ಕೂಟದ ಜೊತೆ ಚರ್ಚೆ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡ್ತೀವಿ. ಈ ಬೋರ್ವೆಲ್ ಅಲ್ಲಿ ಕೊಳಚೆ ನೀರು ಬರ್ತಾ ಇದೆ, ಕುಡಿಯಕ್ಕೆ ಯೋಗ್ಯವಿಲ್ಲ ನೀರು ಆಗಿದೆ. ಅದು ಹೋರಾಟದ ದಿವಸ ನಾವು ಬೋರ್ವೆಲ್ ಅಲ್ಲಿ ಕಲುಷಿತ ನೀರು ಬಂದಿದೆ, ಬೇರೆ ಕಣ್ಣಿಂದ ತಗೊಂಡ್ಬಂದು ಹೌದು, ಆಯ್ತು, ದಾಖಲೆ ಒದಗಿಸ್ಕೊಡ್ತೀವಿ. ಕರ್ನಾಟಕ ಬಾರ್ಡರ್ ಏನು ಕೃಷ್ಣಾ ನದಿ ಹರಿತಾ ಇದೆಯೋ ಅದನ್ನ ನಮ್ಗೂ ಕೊಡಿ ಅಂತ ಈ ಹೋರಾಟದಲ್ಲೂ ಅದನ್ನು ಸೇರಿಸಿದ್ದಾರೆ. ಈಗ ಕೃಷ್ಣಾ ನದಿ ಪ್ರತಿಯೊಂದಕ್ಕೂ ದಾಖಲೆ ಕೊಡ್ತಾ ಇದ್ದೀವಿ ಸರ್. ಕರ್ನಾಟಕ ವೀರ ಕನ್ನಡಿಗರ ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಈ ಒಂದು ಉದ್ದೇಶ, ಇವತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ, ಈ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಭಾಗಕ್ಕೆ ಈ ಕೊಳಚೆ ನೀರನ್ನ ಬಿಟ್ಟಿದ್ದಾರೆ. ಈ ಕೊಳಚೆ ನೀರನ್ನ ಬಿಟ್ಟು ಪ್ರಯೋಜನಕರಾಗಿದೆ ಈಗಿನ ಈ ಭಾಗದ ಜನಕ್ಕೆ. ಈಗ ಏನಾಗಿದೆ ಅಂತಂದ್ರೆ, ಬೋರ್ವೆಲ್ ಅಲ್ಲಿ ಬರೀ ಕೊಳಚೆ ನೀರನ್ನೇ ಬರ್ತಾ ಇದೆಯಾ, ಕೆಲವೊಂದು ಹಳ್ಳಿಗಳ ಕಡೆ ಬರೀ ಕೊಳಚೆ ನೀರನ್ನೇ ಬರ್ತಾ ಇದೆಯಾ, ಕುಡಿಯಕ್ಕೂ ಕೂಡ ಯೋಗ್ಯವಿಲ್ಲ, ಇವಾಗ ವ್ಯವಸಾಯಕ್ಕೆ ಕೂಡ ಯೋಗ್ಯವಿಲ್ಲ. ಅಂತ ಪರಿಸ್ಥಿತಿ ಬಂದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಪರಿಸ್ಥಿತಿ ಬಂದು ಹದಗೆಟ್ಟು ಹೋಗಿದೆ. ಈಗ ಅವು ಬಿಡ್ದಿದ್ರು ಪರವಾಗಿರಲ್ಲ. ಈಗ
ಬಿಟ್ಟುನು ಜನ ಇವತ್ತು ಆರೋಗ್ಯ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ. ಅದರಿಂದ ನಾವು ಈ ಒಂದು ಇದಕ್ಕಾಗಿ ಈ ಹರೀಶ್ ರೆಡ್ಡಿ ಅವರಿಗೆ ನಾವು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ.